ಸುಮಲತಾ ಅವರ ಪರವಾಗಿ ಇಷ್ಟೆಲ್ಲ ಪ್ರಚಾರಗಳಾಗ್ತಾ ಇದ್ರೆ ಎದುರಾಳಿ ಪಾಳ್ಯದಲ್ಲಿ ಏನಾಗ್ತಾ ಇದೆ? ಮಂಡ್ಯ ಲೋಕ ಕಣದಲ್ಲಿ ಇವತ್ತು ಜಾಗ್ವಾರ್ ಪ್ರಚಾರದ ಭರಾಟೆ ಕೂಡ ಜೋರಾಗಿರುತ್ತೆ. ಯಾಕೆ ಅಂತ ಅಂದ್ರೆ ಜೋಡೆತ್ತುಗಳಿಗೆ ಸೆಡ್ಡು ಹೊಡೆಯೋದಕ್ಕೆ ತಾಯಿ ಹಾಗೆ ಪುತ್ರ ಇವತ್ತು ಅಖಾಡಕ್ಕಿಳಿತಾ ಇದ್ದಾರೆ. ಮಳವಳ್ಳಿ ಕ್ಷೇತ್ರದಲ್ಲಿ ಮತಬೇಟೆಯನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಮಾಡ್ತಾರೆ. ಆ ಸಂದರ್ಭದಲ್ಲಿ ಪುತ್ರ ನಿಖಿಲ್ಗೆ ಅನಿತಾ ಕುಮಾರಸ್ವಾಮಿ ಅವರು ಕೂಡ ಸಾಥ್ ಕೊಡ್ತಾರೆ. ಮಂಡ್ಯದ ನಾಗಮಂಗಲ ಕ್ಷೇತ್ರದಲ್ಲಿ ಜೆಡಿಎಸ್ ಶಾಸಕಿಯೂ ಕೂಡ ಆಗಿರುವಂತ ಅನಿತಾ ಪ್ರಚಾರವನ್ನ ನಡೆಸ್ತಾರೆ. ಪ್ರತಿ ಗ್ರಾಮಕ್ಕೆ ತೆರಳಿ ಪುತ್ರನ ಪರವಾಗಿ ಅನಿತಾ ಕುಮಾರಸ್ವಾಮಿ ಅವರು ಮತಯಾಚನೆಯನ್ನ ಮಾಡ್ತಾರೆ, ರೋಡ್ ಶೋ ನಡೆಸ್ತಾರೆ. ಯಾವ ಅಂಶಗಳು? ಎಚ್.ಡಿ. ಕುಮಾರಸ್ವಾಮಿ ಅವರ ಅಭಿವೃದ್ಧಿ ಕಾರ್ಯಗಳನ್ನ ಮುಂದಿಟ್ಕೊಂಡು ನಿಖಿಲ್ ಮತಯಾಚನೆಯನ್ನ ಮಾಡ್ತಾರೆ. ಅನಿತಾ ಕುಮಾರಸ್ವಾಮಿ ಅವರು ಕೂಡ ಹೌದು. ಈ ಸಂದರ್ಭದಲ್ಲಿ ಅವರು ಕೂಡ ಪತಿ ಅಂದ್ರೆ ಮುಖ್ಯಮಂತ್ರಿಗಳು ಎಚ್.ಡಿ. ಕುಮಾರಸ್ವಾಮಿ ಅವರ ಅಭಿವೃದ್ಧಿ ಕಾರ್ಯಗಳನ್ನ ಮುಂದಿಟ್ಕೊಂಡು ಪ್ರಚಾರ ಕಾರ್ಯ ನಡೆಸ್ತಾರೆ. ಇದೇ ಸಂದರ್ಭದಲ್ಲಿ ನಿಖಿಲ್ ಅವರಿಗೆ ಆ ಭಾಗದ ಶಾಸಕ ಅನುದಾನಿ ಅವರು ಕೂಡ ಸಾಥ್ ಕೊಡ್ತಾರೆ. ಕೆಲ ಜೆಡಿಎಸ್ ಮುಖಂಡರು ಕೂಡ ಸಾಥ್ ಕೊಡ್ತಾರೆ. ರವಿಲಾಲ್ ಪಳೆ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ರವಿಲಾಲ್ ಪಳೆ, ಬಹುಶಃ ಇವತ್ತು ಅನಿತಾ ಕುಮಾರಸ್ವಾಮಿ ಅವರು ಪ್ರಚಾರದ ಕಣಕ್ಕಿಳಿತಾ ಇರೋದು ಬಹಳ ಗಮನ ಸೆಳೀತಾ ಇದೆ. ಯಾವೆಲ್ಲ ವಿಚಾರಗಳನ್ನ ಇಟ್ಕೊಂಡು ಅವರು ಯಾವ ತಂತ್ರಗಳನ್ನ ಅನುಸರಿಸಿಕೊಂಡು ಮತಬೇಟೆ ನಡೆಸಬೇಕು ಅನ್ನುವಂತ ನಿರ್ಧಾರಕ್ಕೆ ಬಂದಿದ್ದಾರೆ? ಏನ್ ಕತೆ? ಮಾಲ್ತೇಶ್, ಮಂಡ್ಯ ಜಿಲ್ಲೆನಲ್ಲಿ ಈಗ ಸಾಕಷ್ಟು ರೋಚಕ ತಿರುವನ್ನ ಪಡ್ಕೋತಾ ಇದೆ. ಒಂದ್ ಕಡೆ ಸುಮಲತಾ ಅವ್ರ ಪರವಾಗಿ ಸಾಕಷ್ಟು ನಟರು ಬಂದು ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಅವ್ರ ಮಗ ಆರಂಭದಿಂದನೂ ಕೂಡ ಜೊತೆಲೇ ಇದ್ದಾರೆ. ಹಾಗೇನೆ ಅವರ ಆಪ್ತರಾಗಿರ್ತಕ್ಕಂಥ ರಾಕ್ಲೈನ್ ಮೆಂಟೇಸ್ ಮತ್ತೆ ದೊಡ್ಡ ಅವ್ರಿಗೆ ಬ್ಯಾಕ್ ಗ್ರೌಂಡ್ ಅಂದ್ರೆ ಹಿಂಬಾಗಿಲಿಂದ ಸಪೋರ್ಟ್ ಮಾಡ್ಕೊಂಡು ಅವ್ರಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಹೀಗಾಗಿನೇ ಇವತ್ತು ಕೂಡ ಅವರು ಮದ್ದೂರು ತಾಲೂಕಿನ ವಿವಿಧ ಹಳ್ಳಿಗಳಲ್ಲಿ ಸುಮಾರು 30 ಹಳ್ಳಿಗಳಲ್ಲಿ ಪ್ರವಾಸವನ್ನ ನಡೆಸಿ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಇದಕ್ಕೆ ಪೂರಕವಾಗಿ ನಿಖಿಲ್ ಅವ್ರನ್ನ ಗೆಲ್ಲಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ಟೊಂಕ ಕಟ್ಟಿರ್ತಕ್ಕಂಥ ಮುಖ್ಯಮಂತ್ರಿಗಳ ಕುಟುಂಬನೂ ಕೂಡ ಅಷ್ಟೇ ಬಿರುಸಿನಿಂದ ಈಗ ಪ್ರಚಾರನ ಆರಂಭ ಮಾಡ್ಲಿಕ್ಕೆ ಶುರು ಮಾಡಿದೆ. ಈಗಾಗಲೇ ಎಲ್ಲಾ ಕಡೆ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಆಯಾ ತಾಲೂಕಿಗೆ ಹೋದಂತ ಟೈಮ್ ನಲ್ಲಿ ನಿಖಿಲ್ ಅವ್ರಿಗೆ ಸ್ಥಳೀಯವಾಗಿರ್ತಕ್ಕಂಥ ಶಾಸಕರು ಒಂದು ಸಾಥನೆ ನೀಡ್ತಾ ಇದ್ದಾರೆ. ಮತ್ತೆ ಪ್ರಮುಖವಾಗಿ ಒಬ್ಬೊಬ್ಬ ಸಚಿವರು ಕೂಡ ಅವ್ರ ಜೊತೆ ಪಾಲ್ಗೊಂಡು ಅವ್ರ ಜೊತೆ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಈಗ ನಿನ್ನೆಯಿಂದನೂ ಕೂಡ ಅವರ ತಾಯಿ ಅನಿತಾ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಪ್ರಚಾರವನ್ನ ಆರಂಭ ಮಾಡಿದ್ದಾರೆ. ನಿನ್ನೆ ಮಂಡ್ಯದಲ್ಲಿ ಬಂದು ವಿಶ್ವಕರ್ಮ ಜನಾಂಗದವರ ಸಭೆ ನಡೆಸಿ ಅಲ್ಲಿ ಪ್ರಚಾರವನ್ನ ನಡೆಸಿ ಹೋಗಿದ್ರು. ಇವತ್ತು ಕೂಡ ಅವರು ಮಂಡ್ಯ ಜಿಲ್ಲೆ ನಾಗಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಬಂದು ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಈಗೇನು ನಿಖಿಲ್ ವರ್ಸಸ್ ಸುಮಲತಾ ಅಂತಕ್ಕಂಥದ್ದು ನಾವು ಒಂದ್ ವ್ಯೂ ಉಂಟಾಗಿದೆ. ಈ ವ್ಯೂ ನ ಹೇಗಾದ್ರೂ ಮಾಡಿ ತಡಿಬೇಕು ಅನ್ನೋ ನಿಟ್ಟಿನಲ್ಲಿ ತಮ್ಮ ಮಗನ ಪರವಾಗಿ ಈಗ ಏನೆಲ್ಲ ಮಾತುಗಳು ಕೇಳಿ ಬರ್ತಾ ಇದೆ ವಿರುದ್ಧವಾಗಿ ನಾಮಪತ್ರ ಇಶ್ಯೂ ಇರ್ಬೋದು, ಅಧಿಕಾರಿಗಳ ದುರುಪಯೋಗ ಇರ್ಬೋದು, ಇದೆಲ್ಲವನ್ನು ಕೂಡ ಎಲ್ಲೋ ಒಂದ್ ಕಡೆ ಅವರು ಮಿಸ್ಯೂಸ್ ಮಾಡ್ಕೊಂಡು ಅಂದ್ರೆ ಜನರನ್ನ ದಾರಿ ತಪ್ಪಿಸ್ಲಿಕ್ಕೆ ಅಥವಾ ತಮ್ಮತ್ತ ಸೆಳಿಲಿಕ್ಕೆ ಇದೆಲ್ಲ ವಿರೋಧಿಗಳ ತಂತ್ರ ಅನ್ನೋ ನಿಟ್ಟಿನಲ್ಲಿ ಅವರು ಮಾತನಾಡ್ಕೊಂಡು ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ಇವತ್ತು ಕೂಡ ಅವರು ಮುಂದುವರಿಸತಕ್ಕಂಥ ಸಾಧ್ಯತೆ ಇದೆ. ಈ ನಡುವೆ ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ಮಳವಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಅವ್ರಿಗೆ ಅಲ್ಲಿನ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಅನುದಾನಿ ಅವರು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ಬೇರೆ ಬೇರೆ ತಿರುವುಗಳನ್ನ ಪಡ್ಕೊಂತಾ ಇರ್ತಕ್ಕಂಥ ಮತ್ತೆ ಮಾತಿನ ಚೆಕ್ಕುಮಕ್ಕಿಗೆ ಕಾರಣವಾಗಿರ್ತಕ್ಕಂಥ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಯಾವ ರೀತಿ ಎಲ್ಲಾ ಮಾತುಗಳು ಕೇಳಿ ಬರ್ತವೆ ಅಂತಕ್ಕಂಥದ್ದು ನೋಡ್ಬೇಕಾಗುತ್ತೆ. ಮಾಲ್ತೇಶ್, ಥ್ಯಾಂಕ್ ಯು ರವಿಲಾಲ್ ಪಳ್ಯ.